ಹೇ ವೆಲ್ಕಮ್ ಟು ಇನ್ವೆಸ್ಟ್ ಕನ್ನಡಿಗ. ಇವತ್ತು ನಾವು ಎಮರ್ಜೆನ್ಸಿ ಫಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಮರ್ಜೆನ್ಸಿ ಫಂಡ್ ಅಂದರೆ ಕನ್ನಡದಲ್ಲಿ ತುರ್ತು ಸಮಯಕ್ಕಾಗಿ ಬಳಸುವಂಥ ಮನಿ ಅಥವಾ ಅರ್ಜೆಂಟಿಗೆ ತುಂಬ ಎಮರ್ಜೆನ್ಸಿ ಟೈಮಲ್ಲಿ ಬೇಕಾಗಿರುವಂಥ ದುಡ್ಡುಗಳು ಅಥವಾ ಹಿಂಗದೆ ನಾವು ಕೂಡಿಕ್ಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಕೇಳ್ಬೋದು ಇವೆಲ್ಲ ಏನು ಸಿಂಪಲ್ ಆಗಿರೋದನ್ನೆಲ್ಲ ಏನು ವಿಡಿಯೋ ಮಾಡ್ತೀಯಪ್ಪ ಅಂತ. ಸೊ ಸಿಂಪಲ್ ಅಲ್ಲ, ಇದು ಒಂದು ಕಾಂಪ್ಲಿಕೇಟೆಡ್ ವಿಷಯ. ಎಮರ್ಜೆನ್ಸಿ ಅಂದರೆ ಅದು ರಿಸ್ಕಿ ಸಿಚುಯೇಷನ್ ಅಂಥ ಟೈಮಲ್ಲಿ ನಾವು ಎಷ್ಟು ದುಡ್ಡು ಎತ್ತಿಕ್ಕಿರಬೇಕಾಗುತ್ತೆ, ಯಾವಾಗಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಅದಕ್ಕೊಂದು ಮೆಥಡ್ ಪ್ರೋಸೆಸ್ ಇದೆ. ಸೊ ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಆಫ್ ಆಲ್, ಎಮರ್ಜೆನ್ಸಿ ಫಂಡ್ ಅಂದರೆ ಅರ್ಥ ಏನು? ಎಮರ್ಜೆನ್ಸಿ ಫಂಡ್ ಅಂದರೆ ಯಾವಾಗ ನಿಮ್ಮ ಬಾಸ್ ಸಡನ್ನಾಗಿ ಕೆಲಸದಿಂದ ತೆಗಿತಾರೆ ಅಥವಾ ಸಡನ್ನಾಗಿ ಕರೋನಾ ಇರ್ಬೋದು, ಏನಾದರೂ ಇರ್ಬೋದು, ಬಂದು ಹೋಗಿದೆ, ಬೇರೆ ಯಾವುದಾದ್ರೂ ರೀಸನ್ ಇರ್ಬೋದು, ಹೆಲ್ತ್ ಇಶ್ಯೂ ಆಗಿ ನಿಮಗೆ ಕೆಲಸಕ್ಕೆ ಹೋಗೋಕ್ಕಾಗ್ದಿರ್ಬೋದು, ಲೈಕ್ ಗೌರ್ಮೆಂಟ್ ಅಂದರೆ ನಿಮಗೆ ಸಫಿಷಿಯೆಂಟಾಗಿ ಫಂಡ್ ಬರ್ತಾ ಇರುತ್ತೆ ಅಥವಾ ಸ್ಯಾಲ್ರಿ ಬರ್ತಾ ಇರುತ್ತೆ, ಬಟ್ ನೀವೇನಾದರೂ ಸ್ಟೇಬಲ್ ಇಲ್ದಿರೋ ಅಂಥ ಜಾಬ್ಗಳಲ್ಲಿ ಇದ್ದಾಗ ಏನಾಗುತ್ತೆ, ಎಮರ್ಜೆನ್ಸಿ ಫಂಡ್ ನೆಸೆಸಿಟಿ ಇರುತ್ತೆ. ಸೊ ಎಮರ್ಜೆನ್ಸಿ ಫಂಡ್ ಅಂದರೆ ಕಷ್ಟ ಕಾಲದಲ್ಲಿ ಬೇಕಾಗಿರುವಂಥ ಒಂದು ಹಣ, ನಿಮ್ಮ ಕಷ್ಟನ ನೀಗಿಸೋಕ್ಕೆ ಬೇಕಾಗಿರುವಂಥ ಹಣನ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ತಾರೆ. ಯಾವಾಗ ನಿಮ್ಮ ಬಾಸು ಆಯಿತು ನಾಳೆಯಿಂದ ಹಿಂಗಾಗಿದೆ ಹಂಗಾಗಿದೆ ಬರಬೇಡಿ ಅಂತ ಹೇಳಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಯಾವತ್ತು ಬೇಕಾದರೂ ಏನು ಬೇಕಾದರೂ ಹೋಗ್ಬೋದು. ಈಗಾಗಲೇ ನಾವು ಕರೋನಾ ಟೈಮಲ್ಲಿ ನಮಗೆ ಅದ್ರ ಬಗ್ಗೆ ಅರಿವಾಗಿದೆ. ಸೊ ಎಮರ್ಜೆನ್ಸಿ ಫಂಡ್ ಅಂದರೆ ಇದು. ಹಾಗಾದರೆ ಎಮರ್ಜೆನ್ಸಿ ಫಂಡ್ ಏನೇನಿಗೆ ಬೇಕು? ಎಮರ್ಜೆನ್ಸಿ ಫಂಡ್ ಏನೇನು ಬೇಕು ಅಂದರೆ ನಿಮ್ಮ ಲೈಕ್ ಖರ್ಚಿಗಾಗಿರ್ಬೋದು, ಎಸೆನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರಲ್ಲ ಅದಕ್ಕೆ, ಫುಡ್ಗಾಗಿರ್ಬೋದು, ರೆಂಟ್ ಆಗಿರ್ಬೋದು, ನೀವಿರೋಂಥ ಮನೆಗೆ ಬಾಡಿಗೆ ಕಟ್ಟಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ? ಸೊ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬ ಒಂದು ಕೆಲಸಕ್ಕೆ ಬರುತ್ತೆ. ಇದಿಷ್ಟೇ ಅಲ್ಲ, ಸುಮಾರು ಕೆಲಸಗಳಿಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಅದನ್ನು ಹೇಳ್ತೀನಿ ಎಲ್ಲಿ ಯೂಸ್ ಮಾಡಬಾರ್ದು ಎಮರ್ಜೆನ್ಸಿ ಫಂಡ್ನ ಅಂತ. ಬಟ್ ಒಂದು ಸರ್ವೆ ಪ್ರಕಾರ ಎಮರ್ಜೆನ್ಸಿ ಫಂಡ್ನ ಏನು ಅನ್ಕೊಂಡ್ಬಿಡ್ತಾರೆ ಜನ ಅಂದರೆ, ಕ್ರೆಡಿಟ್ ಕಾರ್ಡಲ್ಲಿ ಎತ್ತದನ್ನೇ ಎಮರ್ಜೆನ್ಸಿ ಫಂಡ್ ಅನ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಬೇರೆಯವ್ರ ಹತ್ರ ಈಸ್ಕೊಂಡು ಬರೋದನ್ನೇ ಎಮರ್ಜೆನ್ಸಿ ಫಂಡ್ ಅನ್ಕೊಂಡ್ಬಿಟ್ಟಿದ್ದಾರೆ. ರೈನಿ ಡೇ ಅಂದರೆ ಕಷ್ಟಕಾಲ ಅಂತ ಅಷ್ಟೇ ಇಂಗ್ಲೀಷಲ್ಲಿ. ರೈನಿ ಡೇಗೆ ಬೇಕಾಗಿರುವಂಥ ಒಂದು ಫಂಡ್ನ ಕ್ರೆಡಿಟ್ ಕಾರ್ಡಲ್ಲಿ ಎತ್ತುತ್ತಾರೆ ಅಥವಾ ಯಾರ ಹತ್ರನೂ ಈಸ್ಕೊಂಬಂದಿರ್ತಾರೆ. ಇದೇ ಒಂದು 65% ಇಂಡಿಯನ್ಸ್ ಇದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೆ. ಸೊ ಈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋಂಥ ವಿಡಿಯೋ. ನೆಕ್ಸ್ಟ್ ಯಾವುದಾದ್ರೆ ಏನೇನಕ್ಕೆ ಯೂಸ್ ಮಾಡಬಾರ್ದು ಎಮರ್ಜೆನ್ಸಿ ಫಂಡ್ನ, ನೀವು ಕೂಡಿಡೋ ಅಂಥ ಎಮರ್ಜೆನ್ಸಿ ಫಂಡ್ನ ಏನೇನಕ್ಕೆ ಯೂಸ್ ಮಾಡಬಾರ್ದು. ಏನಾದರೂ ತೊಗೊಳಕ್ಕೆ, ಲೈಕ್ ಏನಾದರೂ ಆಗಿರ್ಬೋದು, ಅದೇನೋ ತೊಗೊಳೋಣ, ವಾಚ್ ತೊಗೊಳೋಣ, ಅದು ಇದು ಏನಾದರೂ ತೊಗೊಳಕ್ಕಾಗಿರ್ಬೋದು. ರಾಜ್ಯಕ್ಕೆ ಎಲ್ಲಾದರೂ ಹೊರಗಡೆ ಶನಿವಾರ ಭಾನುವಾರ ಎಲ್ಲ ನಾವು ಹೋಗೋಣ, ಒಂದು ವಾರ ರಜೆ ಹಾಕ್ಬಿಟ್ಟು ಎಲ್ಲ ನಾವು ಹೋಗೋಣ, ದುಡ್ಡು ಐತೆ, ಇದಕ್ಕಲ್ಲ ಎಮರ್ಜೆನ್ಸಿ ಫಂಡು. ಹಬ್ಬಗಳಿಗಂತೂ ಅಲ್ವೇ ಅಲ್ಲ. ಹಿಂದೂಗಳಿಗೆ ಅಥವಾ ನಮ್ಮ ಇಂಡಿಯನ್ಸಲ್ಲಿ ಸುಮಾರು ಜನ ಹಬ್ಬನ ಎಮರ್ಜೆನ್ಸಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹಬ್ಬ ಬಂತು ಖರ್ಚು ಮಾಡಿರೋ ದುಡ್ಡನ್ನ ಅಂತ. ಸೊ ಹಬ್ಬಗಳಿಗೆಲ್ಲ ಈ ದುಡ್ಡು. ನೆಕ್ಸ್ಟ್ ಕಾರ್ ರಿಪೇರಿ, ಸ್ಕೂಟರ್ ರಿಪೇರಿ, ಯಾವುದೇ ಒಂದು ರಿಪೇರಿಗೆಲ್ಲ ಟೈರ್ ಹೋಯ್ತು, ಅದೋಯ್ತು, ಪಂಚರ್ ಆಯಿತು, ಎಲ್ಲದಕ್ಕೂ ತೆಗಿಯುವಂಥದ್ದು. ಸೊ ಅದೆಲ್ಲ ಸರ್ವಿಸ್ ಮಾಡ್ಸೋಕ್ಕಲ್ಲ, ಇನ್ಶೂರೆನ್ಸ್ ಕಟ್ಟೋಕ್ಕಲ್ಲ ಇದೆಲ್ಲ. ಆ್ಯಂಡ್ ನಿಮ್ಮ ಮಕ್ಳುಗಳಿಗೆ ಏನಾದರೂ ಕೊಡ್ಸೋಕ್ಕೆ ಅದಕ್ಕೆ ಯೂಸ್ ಮಾಡೋವಂಥದ್ದಲ್ಲ ಇದು. ಹಾಗೆ ಕೆಲವರು ಬಟ್ಟೆಗಳನ್ನ ತೊಗೊತಾರೆ, ಈ ಥರ ಒಂದು ದುಡ್ಡನ್ನು ಕೂಡಿಟ್ಟಿರುವಂಥ ದುಡ್ಡನ್ನ, ಅದಕ್ಕೂ ಅಲ್ಲ ಇದು. ಆ್ಯಂಡ್ ಇನ್ನೊಂದು ದೊಡ್ಡ ಕೆಲಸ ಮಾಡ್ತಾ ಇರೋದು ನಮ್ಮ ಇಂಡಿಯನ್ಸ್ ಅಂದರೆ, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಂತ ಏನು ಕೊಡ್ತಾರೆ, ಅದಕ್ಕೆ ಎಮರ್ಜೆನ್ಸಿ ಫಂಡ್ ಎತ್ತಿಕ್ಬಿಟ್ಟು ಖರ್ಚು ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಅಲ್ವೇ ಅಲ್ಲ ಇದು. ಸೊ ಇಷ್ಟಕ್ಕೂ ಅಲ್ಲ ಇದು ಅಂತ ಹೇಳ್ತಾ ಇರೋವಂಥ ವಿಷಯ. ಈಗ ನಾನು ಯಾವುದಕ್ಕೆ ಅಂತ ಹೇಳ್ಬಿಟ್ರೆ, ಯಾವುದಕ್ಕೆ ಅಲ್ಲ ಅಂತ ಹೇಳಿದ್ರೆ ನೀವು ಕನ್ಫ್ಯೂಸು ಮಾಡ್ಕೊಬೋದು. ಸೊ ಇದಕ್ಕಲ್ಲ ಇದು. ಹಾಗಾದರೆ ಎಮರ್ಜೆನ್ಸಿ ಫಂಡ್ನ ಎಲ್ಲಿ ಬಚ್ಚಿಡಲೇಬೇಕು. ಏನಕ್ಕೆ ಬಚ್ಚಿಡಬೇಕು? ಫಸ್ಟ್ ಆಫ್ ಆಲ್, ಎಮರ್ಜೆನ್ಸಿ ಫಂಡ್ನ ಏನಕ್ಕೆ ಬಚ್ಚಿಡ್ಬೇಕಂತ ಹೇಳ್ಬಿಡ್ತೀನಿ ನೋಡಿ. ಯಾವಾಗ ನಿಮ್ಮ ಕೈಗೆ ಸಿಗೋಂಗೆ ಏನಾದರೂ ಇಟ್ಕೋತೀರಾ, ಅದನ್ನ ನೀವು ಯೂಸ್ ಮಾಡ್ತಾ ಇರ್ತೀರಾ. ಈಗ ಮಕ್ಳ ಕೈಗೆ ತಿಂಡಿ ಸಿಗಬಾರ್ದು ಅಂತ ಹೇಗೆ ಎತ್ತಿಕ್ತೀರಾ, ಅದೇ ಥರ ನಿಮ್ಮ ಕೈಗೆ ಹಣ ಸಿಕ್ಕಿದ್ರೆ ಖರ್ಚು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಅದನ್ನು ಎತ್ತಿಡಬೇಕು ಅಥವಾ ಬಚ್ಚಿಡಬೇಕು. ಎತ್ತಿಡೋಕ್ಕಿಂತ ಬಚ್ಚಿಡೋ ಅಂಥ ಒಳ್ಳೆ ಪದ ಅದು. ಸೊ ಬಚ್ಚಿಕ್ಕಿ. ಇಲ್ಲಿ ನೋಡ್ಬೋದು ನೀವು ಈ ಪಿಕ್ಚರಲ್ಲಿ, ಕಷ್ಟ ಬಂದ ತಕ್ಷಣ ಕಣ್ಣು ಓಪನ್ ಮಾಡ್ಬಿಟ್ಟು ಸೀದಾ ಹೋಗಿ ಆ ದುಡ್ಡನ್ನ ಯೂಸ್ ಮಾಡಿಬಿಡ್ತೀರಾ. ಆ ಥರ ಒಂದು ಕಾನ್ಸೆಪ್ಟ್ ಆಗಿಬಿಡುತ್ತೆ. ಸೊ ಹಂಗೆ ಯೂಸ್ ಮಾಡಬಾರ್ದು ಅಂದರೆ ನೀವು ಹೈಡ್ ಮಾಡಬೇಕು. ಹೈಡ್ ಮಾಡಬೇಕಾದ್ರೆ ನಮ್ಮ ಹಳೇ ಕಾಲದ ಟೆಕ್ನಿಕ್ಗಳಿದೆ. ಯೂಶಲಿ ಲೇಡೀಸ್ ಎಲ್ಲ ಸಾಸಿವೆ ಡಬ್ಬ ಅದು ಇದು ಅಂತ ಅಡುಗೆ ಮನೇಲಿ ಎಲ್ಲಾದರೂ ಬಚ್ಚಿಟ್ಬಿಡ್ತಾರೆ. ಅದು ಗುಡ್ ಪ್ಲೇಸ್ ಅದು ಆ್ಯಕ್ಚುಲಿ. ಆ್ಯಂಡ್ ಹುಡುಗರೆಲ್ಲ ಜೋಬ್ಗಳು, ಒಳ ಜೋಬು ಅಂತ ಏನು ಕರೀತಾರೆ, ಏನು ಹಾಕಿರ್ತಾರೆ ಅಲ್ಲಿ ಇಟ್ಕೊಳೋವಂಥದ್ದು, ಈ ಥರ ಎಷ್ಟೊಂದು ಕೆಲಸಗಳ ಮಾಡ್ತಾರೆ. ಸೊ ಇದೆಲ್ಲ ಎಮರ್ಜೆನ್ಸಿ ಫಂಡ್ ಅಲ್ಲ. ಅದು ನಿಮ್ಗೆ ಯೂಸ್ ಮಾಡೋಕ್ಕೆ ಬೇಕಾಗಿರುವಂಥ ಖರ್ಚುಗಳಿಗೆ ವೇಸ್ಟ್ ಆಗೋಗ್ತದೆ ಅಥವಾ ಯೂಸ್ ಮಾಡಿಬಿಡ್ತೀರಾ. ಸೊ ಹಾಗಾದರೆ ಎಲ್ಲಿಡಬೇಕು? ಹೈಡ್ ಮಾಡಬೇಕಾದ್ರೆ ಎಲ್ಲಿಡಬೇಕು? ಎಲ್ಲಿ ಅಂದರೆ ಫ್ರೇಮಲ್ಲಿ. ಲೈಕ್ ಬೆಸ್ಟ್ ಅದು. ನಾನು ಇದೆ ಅಂತ ಹೇಳ್ತಿಲ್ಲ, ಎಕ್ಸಾಕ್ಟ್ ಆನ್ಸರ್ ಅಲ್ಲ ಇದು. ನಿಮ್ಗೆ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಲೈಕ್ ನೀವು ಒಂದು ಯಾವುದಾದ್ರೂ ಲಾಫಿಂಗ್ ಬುದ್ಧ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ಅದು ನಿಮ್ಮ ಒಪಿನಿಯನ್. ಬೆಸ್ಟ್ ಅಂದರೆ ಯಾರು ಹುಡ್ಕಲ್ಲ, ಯಾರಿಗೂ ಗೊತ್ತಾಗಲ್ಲ. ಲಾಫಿಂಗ್ ಬುದ್ಧದಲ್ಲಿ ದುಡ್ಡಿದೆ ಅಂತ ಗೊತ್ತಾಗುತ್ತೆ, ಅದು ಹುಂಡಿ ಹೋಲಿದ್ರೆ. ಬಟ್ ಇಲ್ಲಿ ಫ್ರೇಮ್ಸಲ್ಲೆಲ್ಲ ಯಾರಿಗೂ ಗೊತ್ತಾಗಲ್ಲ. ಸ್ವಲ್ಪ ಕ್ಯಾಶ್ನ ಇಡಬೇಕಾಗುತ್ತೆ. ಸೊ ಹೈಡ್ ಮಾಡೋದು ಒಳ್ಳೆಯದು. ಈ ಥರ ಯಾವುದಾದ್ರೂ ಪ್ಲೇಸಸ್ ಆಗಿರ್ಬೋದು. ಆ್ಯಂಡ್ ಏನಕ್ಕೆ ಇದನ್ನು ಮನೇಲಿ ಇಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಂಟ್ರೆಸ್ಟ್ ಅರ್ನ್ ಮಾಡೋದಲ್ಲ ಅಥವಾ ಬಡ್ಡಿ ತಿನ್ನೋ ಅಂಥ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ನಿಮ್ಮ ಕಷ್ಟಕ್ಕೆ ಅಂತ ಒಂದಷ್ಟು ಎಸೆನ್ಷಿಯಲ್
ಒಂದು ಸ್ವಲ್ಪ ಎಸೆನ್ಷಿಯಲ್ ದುಡ್ಡು ಅಥವಾ ಇಂಪಾರ್ಟೆಂಟ್ ದುಡ್ಡು ಅಂತ ಮಡಗ್ತಾ ಇರೋವಂಥದ್ದು. ಸೊ ಬಡ್ಡಿಗೋಸ್ಕರ ಮಡಗ್ತಾ ಇಲ್ಲ. ಬಡ್ಡಿಗೋಸ್ಕರ ಮಡಗಂಗಿದ್ದಾರೆ ಎಫ್ ಡಿ ಇಡ್ಬೋದಾಗಿತ್ತು. ಬಡ್ಡಿ ದುಡ್ಡು ಅಲ್ಲ ಇದು, ಬಡ್ಡಿ ತಿನ್ನಬೇಕು ಅಂತ ಮಾಡ್ತಾ ಇರೋವಂಥ ಕೆಲಸನೂ ಅಲ್ಲ ಇದು. ಸೊ ಹಾಗಾದರೆ ಕರೆಕ್ಟ್ ಸೇವಿಂಗ್ ಅಮೌಂಟ್ ಎಷ್ಟು ಮಾಡಬೇಕು, ಎಮರ್ಜೆನ್ಸಿ ಫಂಡ್ ಸೇವ್ ಮಾಡಬೇಕು ಅಂದರೆ ಎಷ್ಟು ಅಮೌಂಟ್ ಸೇವ್ ಮಾಡಬೇಕು, ಲೈಕ್ ಅದಕ್ಕೇನಾದರೂ ಪರ್ಸೆಂಟೇಜ್ ಇದೆಯಾ ಸೇವ್ ಮಾಡೋಕ್ಕೆ ಅಂದರೆ? ಒಂದು ಆ್ಯಾವ್ರೇಜ್ ಆಗಿ, ಇದು ಎಕ್ಸಾಕ್ಟ್ ಅಲ್ಲ ಫಸ್ಟ್ ಹೇಳ್ಬಿಡ್ತೀನಿ, ನನ್ನ ಪ್ರಕಾರ ಒಂದು 15%. ನಿಮ್ಮ ಏನು ಸ್ಯಾಲ್ರಿಲಿ ಒಂದು 15%, ಅರೌಂಡ್ 15, 10, 15 ಡಿಪೆಂಡ್ಸ್. ನಿಮ್ಗೆ ಏನು ಸ್ಯಾಲ್ರಿ ಬರುತ್ತೆ ಅದ್ರ ಮೇಲೆ. ಲೈಕ್ ಕೆಲವರಿಗೆಲ್ಲ ತುಂಬ ಕಮ್ಮಿ ಸ್ಯಾಲ್ರಿ ಬಂದಾಗ 15% ಇಡೋಕ್ಕಾಗಲ್ಲ, ಬೇಸಿಕ್ ಥಿಂಗ್ಸಿಗೆ ಹೋಗ್ತಾ ಇರುತ್ತೆ. ಬಟ್ ಒಂದು 15% ಅನ್ನೋದು ಒಂದು ವಾಡಿಕೆ, ಅಥವಾ ಅದೊಂದು ಕರೆಕ್ಟ್ ಅಂತ ಯಾವುದು ಕರೆಕ್ಟ್ ಇಲ್ಲ ಬಿಡಿ, ಆ ಥರ ಒಂದು ಕರೆಕ್ಟ್ ಇದೆ ಕರೆಕ್ಟ್ ಅಂತ ಏನು ಹೇಳೋ ಅಂಥದ್ದಿಲ್ಲ. ಸೊ ಒಂದು ಆ್ಯಾವ್ರೇಜಾಗಿ ಒಂದು 15% ಇಟ್ಟರೆ ಒಳ್ಳೆಯದು. ಓಕೆ, ಎಷ್ಟು ಇಡಬೇಕು, ಎಷ್ಟು ಮಂತ್ ಇಡಬೇಕು ಅನ್ನೋದಾದರೆ 6 ತಿಂಗಳು ಮಿನಿಮಮ್ 6 ತಿಂಗಳು ಅಂತ ಹೇಳ್ತಾರೆ. ಯೂಶ್ವಲಿ ಒಂದು 6 ತಿಂಗಳು ಇಟ್ಟರೆ ಸೇಫು. ಲೈಕ್ ಅಕಸ್ಮಾತ್ ಈಗ ಏನಾರ ಕೆಲಸ ಹೋಗ್ತು ಅಂದರೆ, ಅಥವಾ ನಿಮ್ಗೇನೋ ಹುಷಾರಿಲ್ಲ, ಹಂಗೆ ಹಿಂಗೆ ಏನಾದರೂ ಆಗಿರ್ಬೋದು, ಎಮರ್ಜೆನ್ಸಿ ಅಂದ್ರೇ ಕಷ್ಟಕಾಲ ಅಲ್ವಾ, ಏನಾದರೂ ಕಷ್ಟ ಬಂದಾಗ ಒಂದು 6 ಮಂತ್ ಅಷ್ಟೊತ್ತಿಗೆ ನೀವು ರಿಕವರ್ ಆಗಿ ಏನೋ ಒಂದು ಆಲ್ಟರ್ನೇಟಿವ್ ಸೋರ್ಸ್ ಮಾಡ್ಕೊಂಡಿರ್ತೀರ. ಸೊ 6 ಮಂತ್ ಇಸ್ ಅ ಬೆಸ್ಟ್. 1 ಇಯರ್ ಮಾಡೋರು ಇದ್ದಾರೆ, ಬಟ್ 6 ಮಂತ್ ಇಸ್ ಅ ಗ್ರೇಟ್ ಟೈಮ್ ಆ್ಯಕ್ಚುಲಿ. ಆ್ಯಂಡ್ 6 ಮಂತ್ ಆಗಲ್ಲಪ್ಪ ನಾನು ಏನು ಮಾಡಬೇಕು ಅನ್ನೋದಾದರೆ, ಅಟ್ಲೀಸ್ಟ್ 3 ಮಂತ್ಸ್ ಸೇವ್ ಮಾಡಿ. 3 ತಿಂಗಳದು ನಿಮ್ಮ 3 ತಿಂಗಳು ಎಕ್ಸ್ಪೆನ್ಸಸ್ನ ಸೇವ್ ಮಾಡಬೇಕಾಗುತ್ತೆ. ಏನಿದು 3 ತಿಂಗಳು ಎಕ್ಸ್ಪೆನ್ಸಸ್ಸು ಏನಿದು, ಅದಕ್ಕೆಲ್ಲ ನಾನು ಫಾರ್ಮುಲಾ ಒಂದು ಸಮ್ಮೆ ಮಾಡಿಬಿಟ್ಟಿದ್ದೀನಿ, ಅಥವಾ ಹಿಂಗೆ ಇರಬೇಕು ಅಂತ ಒಂದು ನಿಮ್ಗೆ ಸಿಸ್ಟಮ್ಯಾಟಿಕ್ಕಾಗಿ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ. ಸೊ ಈಗ ನೀವು ತಿಳ್ಕೊಬೇಕಾಗಿರೋದು ಎಷ್ಟು ಅಂದರೆ, ಮಿನಿಮಮ್ 3 ಮಂತಿಗೆ ಬೇಕಾಗಿರೋವಂಥ ಅಷ್ಟು ಹಣನ ಸೇವ್ ಮಾಡಬೇಕಾಗುತ್ತೆ. ಓಕೆ, ಅದನ್ನು ಸೇವ್ ಮಾಡೋಕ್ಕಾಗಲ್ಲ, 3 ತಿಂಗಳಿಗೆ ಮಾಡಬೇಕಾಗಿರೋವಂಥ ಖರ್ಚು ಹಣ ಸೇವ್ ಮಾಡೋಕ್ಕಾಗಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಒಂದು ಮಿನಿ ಎಮರ್ಜೆನ್ಸಿ ಫಂಡ್ ಅಂತ ಸ್ಟಾರ್ಟ್ ಮಾಡಿ. ಮಿನಿ ಎಮರ್ಜೆನ್ಸಿ ಫಂಡ್ 10,000, ನಾನೊಂದು ಅಂದಾಜು ಹಾಕಿದ್ದೀನಿ 10,000 ಅಂತ. ಒಂದು ತಿಂಗಳು ಖರ್ಚಿದು ಅಂತ ಇಟ್ಕೊಳ್ಳಿ. ನಮಗೆ ಒಂದು ತಿಂಗಳಿಗೆ ಮಿನಿಮಮ್ ಇಷ್ಟು ಬೇಕು ಅನ್ನೋ ಥರ ಒಂದು ನಾನು ಹಾಕಿರೋವಂಥದ್ದು. ನಿಮ್ಗೆ ಎಷ್ಟಾದರೂ ವೇರಿ ಆಗ್ಬೋದು, ಬಟ್ ತುಂಬ ಚೀಪು ಇರಬಾರ್ದು, ತುಂಬ ಜಾಸ್ತಿನೂ ಇರಬಾರ್ದು. ಸೊ ಮಿನಿ ಎಮರ್ಜೆನ್ಸಿ ಫಂಡ್ ಅಂತ ಸ್ಟಾರ್ಟ್ ಮಾಡಿ. ಎಷ್ಟು ಇದನ್ನು ಕೂಡಾಕೋಕ್ಕೆ ಸುಮಾರು ಒಂದು 5-6 ತಿಂಗಳು ಮಾಡಬಾರ್ದು. ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಏನಾದರೂ ಮಾಡಿ, ಒಳ್ಳೆ ಕೆಲಸ ಮಾಡಿ ದುಡ್ಡನ್ನ ಕೂಡಾಕಬೇಕು. ಏನಾದರೂ ಮಾಡಿ ಅಂದರೆ ಏನೇನೋ ಮಾಡಿ ದುಡ್ಡನ್ನ ಕೂಡಾಕಬೇಡಿ. ಏನೋ ಮಾಡಿದ್ರೆ ಅವಾಗ ಎಮರ್ಜೆನ್ಸಿ ಫಂಡ್ ನೀವೇ ಎಮರ್ಜೆನ್ಸಿಯಾಗಿ ಹೋಗಬೇಕಾಗುತ್ತೆ. ಸೊ ಕೂಡಾಕಬೇಕಾಗುತ್ತೆ. ಮಿನಿ ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದೀವಿ. ಸೊ 10,000 ರೂಪಾಯಿಗಳು. ಓಕೆ, ಹಾಗಾದರೆ ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಡ್ತೀನಿ ನೋಡಿ. ಎಮರ್ಜೆನ್ಸಿ ಫಂಡ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಮರ್ಜೆನ್ಸಿ ಫಂಡ್ ಇಷ್ಟೇ ಇರಬೇಕು ಅಂತ ಹೆಂಗೆ ಹೇಳ್ತೀರಾ ಅನ್ನೋಕ್ಕೆ, ನಿಮ್ಮ ಎಕ್ಸ್ಪೆನ್ಸಸ್ಸು, ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ ಏನು ಬರುತ್ತೆ, ನೀವು ಅದನ್ನು ಒಂದು ಸತಿ ಕ್ಯಾಲ್ಕುಲೇಟ್ ಮಾಡಿ. ನೀವು ಚೆನ್ನಾಗಿ ಏನೇನಕ್ಕೋ ಖರ್ಚು ಮಾಡ್ತೀರಾ, ಅದಕ್ಕೆಲ್ಲ ಮೀಡಿಯಮ್ ಆಗಿ ಒಂದು ಮಿನಿಮಮ್ ಸ್ವಲ್ಪ, ನಂದು ಇಷ್ಟೇ ಖರ್ಚು ಮಿನಿಮಮ್ ಬೇಕೇ ಬೇಕು, ಇವೆಲ್ಲ ಖರ್ಚುಗಳು ಊಟಕ್ಕಾಗಿರ್ಬೋದು, ಬಾಡಿಗೆಗಾಗಿರ್ಬೋದು, ಈ ಥರ ಖರ್ಚುಗಳು ಬೇಕೇ ಬೇಕು ಅಂತ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಆ ಎಕ್ಸ್ಪೆನ್ಸಸ್ನ ಹಾಕಿ ಇಂಟು 6 ಮಲ್ಟಿಪ್ಲೈ ಮಾಡಿ. 6ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಅಥವಾ 6ಕ್ಕೆ ಗುಣಿಸ್ಬೇಕಾಗುತ್ತೆ, 6 ಪಟ್ಟು ಮಾಡಬೇಕಾಗುತ್ತೆ. ಏನಾದರೂ ಆಗಿರ್ಬೋದು, ಇದೊಂದು ಫಾರ್ಮುಲಾ ಅಂದ್ಕೊಳ್ಳಿ, ಬಟ್ ಇದನ್ನು ಜನರಲಾಗಿ ತಲೆಯಲ್ಲೇ ಹೇಳ್ಬೋದು. ನಿಮ್ಗೇನು ಖರ್ಚು ಬರುತ್ತೆ ತಿಂಗಳದು ಇಂಟು 6, ಅಥವಾ ಅದೇ ಥರ 6 ತಿಂಗಳು ಕೂಡಾಕಬೇಕಾಗುತ್ತೆ ನೀವು. ಸೊ 6 ಮಂತ್ಗೆ ಆಗುತ್ತೆ. ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ನನಗೆ ಒಂದು 10,000 ರೂಪಾಯಿ ಬೇಕಾಗುತ್ತೆ ಅನ್ನೋದಾದರೆ 6 ತಿಂಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ 60,000. ಸೊ 60,000ನ ನಾನು ಎಮರ್ಜೆನ್ಸಿ ಫಂಡಲ್ಲಿ ಇಡಬೇಕಾಗುತ್ತೆ. ಸೊ ಎಮರ್ಜೆನ್ಸಿ ಫಂಡಲ್ಲಿ 60,000ನ ಮನೇಲಿ ಮನೇಲಿ ಇಟ್ಕೋಬೋದಾ? ಈಗ ನಮ್ಮ ಮನೇಲಿ 60,000 ಇಟ್ಟರೆ ಖರ್ಚಾಗೋಗುತ್ತೆ, ಅಥವಾ ಯೂಸ್ ಮಾಡ್ಕೊಂಬಿಡ್ತೀವಿ, ಈ ಥರದ್ದೆಲ್ಲ ಕಾನ್ಸೆಪ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು 60,000, ಈಗ ನಮ್ಮ ಮನೆ ಸಿಂಗಲ್ ಹಾಲ್ ರೂಮ್ ಆ ಥರ ಚಿಕ್ಕ ಮನೆ ಇದೆ, ನಾನು ತುಂಬ ಕಡೆ ಬಚ್ಚಿಡೋಕ್ಕಲ್ಲ. 60,000 ಜಾಸ್ತಿ ಅಮೌಂಟ್ ಆಯಿತು. ಮತ್ತು 2,000ನೇ ಇಡೋಕ್ಕಾಗೋದಿಲ್ಲ, ನಾನೊಂದು 500-100 ಸಲ ಇಟ್ಟಿರ್ತೀನಿ. ಅವಾಗ ಏನು ಮಾಡೋದು ಅಂಥದ್ದು. ಸೊ ಎವ್ರಿಥಿಂಗ್ ಹ್ಯಾಸ್ ಸೊಲ್ಯೂಷನ್ ಅನ್ನಂಗೆ ಇದಕ್ಕೂ ಸೊಲ್ಯೂಷನ್ ಇದೆ. ನಿಮ್ಗೆ ಆಪ್ಷನ್ ಕೊಡ್ತೀನಿ. ನೀವು ಈ ದುಡ್ಡನ್ನ ಇಡೀ ಬ್ಯಾಂಕಲ್ಲಿ ಅನ್ನೋದಾದರೆ ಯಾವುದಕ್ಕೆ ಇಡ್ತೀರಾ? ಫಿಕ್ಸ್ಡ್ ಡೆಪಾಸಿಟ್, ಬ್ಯಾಂಕ್ ಎಫ್ ಡಿ ಮಾಡ್ತೀರಾ, ಅಥವಾ ಸೇವಿಂಗ್ಸ್ ಅಕೌಂಟಲ್ಲಿ ಇಡ್ತೀರಾ? ಆಬ್ವಿಯಸ್ಲಿ ಸೇವಿಂಗ್ಸ್ ಅಕೌಂಟ್. ನೀವು ಏನಾದರೂ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳಿದರೆ ಆನ್ಸರ್ ಗುಡ್. ಬ್ಯಾಂಕಲ್ಲಿ ಸೇವಿಂಗ್ಸ್ ಅಕೌಂಟೇ ಬೆಸ್ಟ್. ಯಾಕೆ ಅಂದರೆ, ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಇಂಟೆನ್ಷನ್ ಬಂದು ಬಡ್ಡಿ ತಿನ್ನೋದಲ್ಲ. ನಮ್ಮ ಇಂಟೆನ್ಷನ್ ಬಂದು ಎಮರ್ಜೆನ್ಸಿಗೆ ತಕ್ಷಣ ಎತ್ಕೋಬೇಕು ಪಟಕ್ಕಂತ, ಅಥವಾ ಇದಕ್ಕೆ ಬೇಕು ಎಮರ್ಜೆನ್ಸಿ, ಇವಾಗೇನೋ ಆಗಿದೆ ಅಂದರೆ ಅದಕ್ಕೆ ಎತ್ಕೊಳೋ ಥರ ಒಂದು ಲಿಕ್ವಿಡಿಟಿ ಮಾಡ್ಕೋಬೇಕು. ಆ್ಯಂಡ್ ಎಲ್ಲ ತೊಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಇಡೋ ಅಂಥದ್ದಲ್ಲ. ಈಗ ನನ್ನ ಒಂದು ವಿಷಯದಲ್ಲಿ ನಾನು ಒಂದು 10,000 ಖರ್ಚು ಮಾಡ್ತೀನಿ ಅಂತ ಹೇಳಿದಾಗ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ಥರ ನಾನು ಒಂದು 10% ಅಥವಾ 10-20% ಮನೇಲಿ ಇಟ್ಕೊತೀನಿ ಕ್ಯಾಶು. ಫೋಟೋ ಫ್ರೇಮಲ್ಲಿ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು. ಆ ಥರ ಒಂದು 10%-20%ವರೆಗೂ ಕ್ಯಾಶ್, ರೆಡಿ ಕ್ಯಾಶು ಕಾರ್ಡಲ್ಲಿ ಅಲ್ಲಿ ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಎಮರ್ಜೆನ್ಸಿ ಟೈಮಲ್ಲಿ ATM ತೆಗ್ದಿಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಸ್ಟ್ 10-20% ರೆಡಿ ಇಟ್ಟಿರೋದು ತುಂಬ ಒಳ್ಳೆಯದು ಮನೆಯಲ್ಲಿ. ಆ್ಯಂಡ್ ಮಿಕ್ಕಿರೋ ಅಂಥದ್ದನ್ನ ನಾವು ಬ್ಯಾಂಕಲ್ಲಿಟ್ಟರೆ
ಒಳ್ಳೆಯದು. ಲೈಕ್ 70-80% ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಎಮರ್ಜೆನ್ಸಿ ಫಂಡ್ ಅಂತ ಇಟ್ಸ್ ಬೆಸ್ಟ್. ಕೆಲವು ಸತಿ ಏನಾಗುತ್ತೆ, ಹಂಗೆ ಇಡೋಕ್ಕಾಗಲ್ಲ, ನಾನು ಯೂಸ್ ಮಾಡಿಬಿಡ್ತೀನಿ. ಸಪರೇಟ್ ಒಂದು ಅಕೌಂಟ್ ಮಾಡಿಸಿ ಎಮರ್ಜೆನ್ಸಿ ಮನಿ ಇಡೋಕ್ಕೋಸ್ಕರನೇ ಎಷ್ಟೊಂದು ಬ್ಯಾಂಕ್ಗಳಿದೆ. ಎಮರ್ಜೆನ್ಸಿ ಫಂಡ್ ಇಡ್ತೀರಾ, ಒಂದು 50,000, ಒಂದು 30,000, 40,000 ಡಿಪೆಂಡ್ಸ್, ನಿಮ್ಮ 6 ತಿಂಗಳು ಖರ್ಚು ಹೆಂಗಿರುತ್ತೋ ಹಂಗೆ. ಅಷ್ಟು ಇಡ್ತೀರಾ, ಒಂದು ಅಕೌಂಟ್ ಮಾಡಿಸ್ತೀರಾ ಅಂದರೆ ಯಾರು ಓಪನ್ ಮಾಡಲ್ಲ, ಮಾಡೇ ಮಾಡ್ತಾರೆ. ಸೊ ಒಂದು ಅಕೌಂಟ್ ಮಾಡಿಸಿ ಇಟ್ಕೊಳ್ಳಿ. ಅದನ್ನು ATM ಏನಿದೆ ಅದನ್ನು ಲಿಂಕ್ ಮಾಡಿಸ್ಬೇಡಿ ಯಾವುದೇ ಕಾರಣಕ್ಕೂ. ಈ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅದು ಇದಕ್ಕೆ ಲಿಂಕ್ ಮಾಡಿಸ್ತೀರಾ, ATM ಕಾರ್ಡು ತೊಗೊಂಬಂದು ಸೀದಾ ನಿಮ್ಮ ಮನೇಲಿ ಎಲ್ಲಾದರೂ ಸೇಫಾಗಿ ಇಟ್ಕೊಳ್ಳಿ. ಯಾವಾಗಾದರೂ ಅದು ಬೇಕಾಗುತ್ತೆ, ಆ್ಯಕ್ಟಿವೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಂದು ಸತಿ ಯಾವಾಗಾದರೂ ಒಂದು 100 ರೂಪಾಯಿ ಡ್ರಾ ಮಾಡಿ ಇದನ್ನು ಚೆಕ್ ಮಾಡಿ. ಯಾಕೆಂದರೆ ಇಮರ್ಜೆನ್ಸಿ ಟೈಮಲ್ಲಿ ATM ಕಾರ್ಡ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಬೆಸ್ಟ್ ATM ಕಾರ್ಡ್ನ ಅವಾಗವಾಗ ಒಂದು ಚೆಕ್ ಮಾಡ್ಕೊಳೋದು ಒಳ್ಳೆಯದು. ಎಮರ್ಜೆನ್ಸಿ ಟೈಮ್ ಈಗ ಈಗ ಯಾವಾಗ ಬೇಕಾದರೂ ಬರ್ಬೋದು. ಎಮರ್ಜೆನ್ಸಿ ಟೈಮ್ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ, ಕೆಲವು ಕಡೆ ಎಲ್ಲ ಮಿಮಿಕ್ ಮಾಡಿ ತೋರಿಸ್ತಾ ಇರ್ತಾರೆ. ಅಂದರೆ ಅಗ್ನಿ ದುರಂತ ಆದರೆ ಹೆಂಗೆ ನೀವು ರೆಸ್ಪಾಂಡ್ ಮಾಡಬೇಕು ಅಂತ ಒಂದು ಅಣಕು ಪ್ರದರ್ಶನ ಅಂತ ಮಾಡ್ತಾರೆ, ನೋಡಿರ್ತೀರ. ಈ ಅಣಕು ಪ್ರದರ್ಶನ ಮಾಡೋದು ಏನಕ್ಕೆ ಅಂದರೆ, ನೀವು ಆವಾಗ ಪ್ಯಾನಿಕ್ ಆಗಬಾರ್ದು, ಇವಾಗ ನೀವು ಅದನ್ನು ನೋಡಿ ಕಲ್ತ್ಕೊಳ್ಳಿ ಹಿಂಗೆ ಮಾಡಬೇಕು ಅಂತ. ಸೇಮ್ ಅದೇ ಥರ ಅವಾಗವಾಗ ನೀವು ಆ ದುಡ್ಡನ್ನ ಇಸ್ ದಟ್ ಪ್ರಾಪರ್ ವೇ ಅಂತೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ, ನಾನು ಅಲ್ಲಿ ಗುಂಡಿ ತೋಡು ಓದ್ಬಿಡ್ತೀನಿ ನಮ್ಮ ಹಿತ್ಲಲ್ಲಿ ಅಲ್ಲಿ ಇಲ್ಲಿ ಅಂತಾರೆ. ಇವೆಲ್ಲ ಮಾಡಬೇಡಿ. ನೀವೆಲ್ಲಿರ್ತೀರ ಅಲ್ಲಿ ಯೂಸ್ ಮಾಡ್ಕೊಳೋದು ಒಳ್ಳೆಯದು. ಆ್ಯಂಡ್ ಎಮರ್ಜೆನ್ಸಿ ಫಂಡ್ನ ಬ್ಯಾಂಕಲ್ಲಿ ಇಟ್ಟಿರಿ. ATM ಏನೋ ವರ್ಕ್ ಆಗಿಲ್ಲ ಅಂದರೆ ಯಾವತ್ತಿದ್ರೂ ಬ್ಯಾಂಕಿಗೆ ಹೋಗಿ ನೀವು ಬರ್ತು ಅಮೌಂಟ್ನ ಡ್ರಾ ಮಾಡ್ಬೋದು. ಅದು ಆಬ್ವಿಯಸ್ಲಿ ಸೇಫ್ ಆಗಿರುತ್ತೆ. ಆ್ಯಂಡ್ ದ್ಯಾಟ್ಸ್ ಆಲ್ ಎಮರ್ಜೆನ್ಸಿ ಫಂಡ್ ಬಗ್ಗೆ. ಸೊ ಎಮರ್ಜೆನ್ಸಿ ಫಂಡ್ ಬಗ್ಗೆ ಸುಮಾರು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಇನ್ವೆಸ್ಟ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಎಮರ್ಜೆನ್ಸಿ ಫಂಡ್ ಅನ್ನೋದು ಲಿಟ್ರಲಿ ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿಗೆ ರೆಡಿ ಆಗಿರಿ. ಎಲ್ಲ ಟೈಮಲ್ಲೂ ಎಮರ್ಜೆನ್ಸಿ ಅನ್ನೋದು ಹೇಳ್ಕೊಂಡು ಕೇಳ್ಕೊಂಡು ಬರಲ್ಲ. ಸೊ ಬಿ ರೆಡಿ ಫಾರ್ ಎಮರ್ಜೆನ್ಸಿ ಆ್ಯಂಡ್ ಗುಡ್ ಲಕ್. ಬಾಯ್.